ಬೆಳಿಗ್ಗೆ ಸರ್ ಏನಂತಂದ್ರೆ ನೀವು ಶಾಲೆ ಹಾಕಿದ್ರೆ ನಾವು ಶಾಲೆ ಹಾಕಿಲ್ಲ, ಅಷ್ಟೇ ಡಿಫ್ರೆನ್ಸ್. ಹಂಗಲ್ಲ ಸರ್, ಈಗ ನೀವು ಆಫೀಸರ್ ಆಗ್ತೀರಿ, ಅಲ್ಲ ಹೊರಗಡೆ ಆಗ್ತೀವಿ. ಈಗ ನೀವು ಆಫೀಸ್ ಬಿಟ್ಟು ಮೇಲೆ ಸರ್ ಆಗ್ತಿರಲ್ಲ, ಆಗಲ್ಲ. ನಾನು ಆಫೀಸರ್ ಆಗಿಲ್ಲ ಅಂದ್ರೆ ನಿಂತಲ್ಲೇ. ಇವತ್ತು ಮೈನ್ಸ್ ಆಫೀಸ್ ಏನು ಕಾಳಗಿ ಪಟ್ಟಣದಲ್ಲಿ ಸೂಗೂರದಲ್ಲಿ ಏನು ಗಣಿನಾಡು ಏನು ನಡೆದಿದೆ ಏನು ಕಟ್ಟಡದಲ್ಲಿ, ಅಲ್ಲಿ ಸುಮಾರು ಈ ವರ್ಷದಿಂದ ಪೈಲೆ ಬಿ ನಾವು ಮನವಿ ಕೊಟ್ಟಿದ್ದೀವಿ. ಗಣಿದು ಏನೋ ನಡೆದದಪ್ಪ ಅಕ್ರಮ ಅಲ್ಲಿ ಅಂತ ನಾವು ಮಾಡಿದೀವಿ ಸರ್. ಅವಾಗ ಸರ್ತಿ ಇದ್ದಾಗ ಕ್ರಮ ತಗೊಲಿಲ್ಲ. ನಾವಂದ್ರೆ ಏನು ಕೋಟಿ ಗಟ್ಲೆಯಲ್ಲೇ ಸ್ಟಾಕ್ ಮಾಡಿ ಇಟ್ಟಿದ್ದಾರೆ ಅಲ್ಲಿ ಗಣಿದು. ಅಲ್ಲಿ ಕೂಡಲೇ ನಾವು ಮೈನ್ಸ್ ಆಫೀಸಿಗೆ ಬಂದು ಇವತ್ತು ಮನವಿ ಸಲ್ಲಿಸಿವಿ. ಅಲ್ಲಿ ಮೈನ್ಸ್ ಆಫೀಸರ್ ಕೊಟ್ಟದಾಗ ಆಫೀಸರ್ಗಳು ಕೇಳಿದಾಗ ಏನಂದ್ರು, ಅವರು ಇಲ್ಲ ಅವ್ರ ಮ್ಯಾಗ ಕ್ರಮ ತಗೋದ್ವಿ. ಅವ್ರು ಯಾರು ಅವರು ಸಪ್ಪಿತ್ತು ಯಾರ ಅಲ್ಲಿ ಏನು ನಡೆದ ಗಣಿದು ಅಲ್ಲಿ ಕೂಡಲೇ ಒಂದು FIR ಆಗಬೇಕು. ಮತ್ತು ಅವ್ರ ಮ್ಯಾಗ ಏನೋ ಪೊಲೀಸ್ ಶ್ರೀನಿವಾಸ ಸಾಬರು ಅವ್ರಿಗೆ ಒಂದು ಮನವಿ ಕೊಡ್ತೀವಿ. ಅವ್ರನ್ನ ಕೂಡಲೇ ಅವ್ರ ಮ್ಯಾಗ ಯಾರು ಅಲ್ಲಿ ನಡೆದಿದೆ ಅಲ್ಲಿ ಗಣಿದು, ಅವ್ರು ಕೂಡಲೇ ಅವ್ರ ಮ್ಯಾಗ FIR ಆಗ್ಬೇಕಂತ ಒಂದು ಬೇಡಿಕೆ ಅದ. ಅದು ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಮೈನ್ಸ್ ಆಫೀಸಾಗ ಬಂದಾಗ ಸರ್ ಅಂತ ಹೇಳಿದ್ರು, ಇಲ್ಲ ಅವ್ರ ಮ್ಯಾಗ ನಾ ತೋತೀರಿ, ಅದ್ರ ಮ್ಯಾಗ ಕ್ರಮ ತಗೋತೀನಿ ಸರ್ ಅಂದ್ರೆ, ಸರ್ ಈಗ ತೊಗೊಂಡಿಲ್ಲ ಸರ್. ಸರ್ತಿ ಕೊಟ್ಟದಾಗ ಬಿ ನೀವು ಏನು ಯಾವ್ದು ಕ್ರಮ ತಂದಿಲ್ಲ. ಅವ್ರು ನಿಮ್ಮ ಆಫೀಸರ್ಗಳೇ ಏನು ಕೈ ತಳಗಿದ್ರು ಅವ್ರು ಶಾಮೀಲ್ ಇರ್ತಾರೆ ಅದ್ರೊಳಗ ಬರ್ತಾರ. ನಾವು ಮನವಿ ಕೊಡ್ಬೇಕು ಅಷ್ಟೇ ಅಲ್ಲೇ ಇರ್ತದ. ಅದಕ್ಕೆ ನಾವು ಕೂಡಲೇ ಅವ್ರ ಮ್ಯಾಗ ಅವ್ರು ಯಾರ ಏನು ಅಲ್ಲಿ ಏನು ನಡೆದ ಮೈನ್ಸ್ದು ಅಲ್ಲಿ ಕೂಡಲೇ ಅವರು ಕಠಿಣ ಕ್ರಮ ತಗೋಬೇಕು. ಯಾಕೆ ಗಣಿನಾಡದು ಏನದ, ಗಣಿದು ಪೂರಾನಲ್ಲಿ ಪೂರಾ ಗೋರ್ಮೆಂಟ್ ಲ್ಯಾಂಡ್ ಅದ. ಗೋರ್ಮೆಂಟ್ ಲ್ಯಾಂಡ್ ಅಂದ್ಮ್ಯಾಗ ಸರ್ಕಾರಕ್ಕೆ ಅಲ್ಲಿ ಇದು ತೊಂದರೆ ಆಗ್ಲತ್ತದ, ಸರ್ಕಾರಕ್ಕೆ ನಷ್ಟ ಆಗ್ಲಾಗ್ತದ. ಇದಕ್ಕೆ ಯಾರು ಹೊಣೆ ಅದಕ್ಕೆ? ಈಗ ಅದ್ರೊಳಗೆ ಕೂಡಲೇ ಅದು DC ಅವ್ರು ಬಿ ಅದಕ್ಕೆ ಕ್ರಮ ತಗೊಂಡಿಲ್ಲ. ಅಲ್ಲಿ ತಹಶೀಲ್ದಾರ್ ಬಿ ಅಲ್ಲಿ ಸ್ಪಾಟಿಗೆ ಹೋಗಿಲ್ಲ. ಇಲ್ಲಿ ಏನು ನಾವು ಆಫೀಸರ್ಗಳು ಅಲ್ಲಿ ಸ್ಪಾಟಿಗೆ ಹೋಗಿಸಿ ಪರಿಶೀಲನೆ ಮಾಡ್ಕೇಸಿ ನಾವು ಕೂಡಲೇನು GPS ಸಾತ್ ನಾವು ತೆಗ್ದಿವಿ. ಅಲ್ಲಿ ಸೂಗೂರು ಏನು ಕಾಳಗಿ ಪಟ್ಟಣದಲ್ಲಿ ಸೂಗೂರದಾಗ GPS ಸಾತ್ ನಾವು ಅಲ್ಲಿ ಫೋಟೋಗಳು ತೆಗೆದಿವಿ, ಅಲ್ಲಿ ವಿಡಿಯೋ ಬಿ ಮಾಡಿದೀವಿ. ಆ ಕೂಡಲೇ ಅವನ ಮ್ಯಾಗ ಏನು ನಡೆದಲ್ಲಿ ಕೂಡಲೇ ಅವನ ಮ್ಯಾಗ ಕಠಿಣ ಕ್ರಮ ತಗೋಬೇಕು. ತಗೊಲಿಲ್ಲಪ್ಪ ಅಂದ್ರೆ ನಾವು ಮುಂದಿನ ದಿನದಲ್ಲಿ ಇಲ್ಲಿ ಮೈನ್ಸ್ ಆಫೀಸಿಗೆ ಬಂದ್ ಕೇಸಿ ಮತ್ತೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಅದು ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿ ಕೂಡಲೇ ಅಲ್ಲಿ ಏನು ನಡೆದಲ್ಲಿ ಏನು ಗೋರ್ಮೆಂಟ್ ಲ್ಯಾಂಡ್ದಲ್ಲಿ ಕೂಡಲೇ ಬಂದ್ ಆಗ್ಬೇಕು. 2 ದಿವಸ ಆಯ್ತು 3 ದಿವಸ, 2 ದಿವಸದಲ್ಲಿ ಕೂಡಲೇ ಬಂದ್ ಆಗ್ಬೇಕಂತ ಒಂದು ಬೇಡಿಕೆ ಅದ. ಅದು ಆಗ್ಲಿಲ್ಲಪ್ಪ ಅಂದ್ರೆ ಅದಕ್ಕೂ ಕಾರಣ ಯಾರಪ್ಪ ಅಂದ್ರೆ ಅದು ಮೈನ್ಸ್ ಆಫೀಸರ್ಗಳೇ ಇದಕ್ಕೆ ಕಾರಣ ಅಂತ ಹೇಳಕ ನೇರ ಹೊಣೆ ಆಗಿ ನಾವು ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಯಲ್ಲಿ ಮತ್ತೆ ಏನಪ್ಪಾ ಅಂದ್ರೆ ಇವತ್ತು ನಾವು ಇಲ್ಲಿ ಕಾಳಗಿ ಪಟ್ಟಣದಲ್ಲಿ ಸೂಗೂರದಲ್ಲಿ ಹೋಗಿದೀವಿ. ಹೋಗೋದಾಗ ಸ್ಪಾಟಿಗೆ ಹೋದಾಗ ಅಲ್ಲಿ ಜನ ಬಂದ್ ಕೇಸಿ ಗ್ಯಾಪ್ ಫುಡ್ ತೆಗಿಲೈತಿ, ಅದು ತೆಗಿಲೈತಾರ. ಸರ್ ಅದು ಏನ್ ಮಾಡತ್ತೀರಿ? ಕೂಡಲೇ ಅಲ್ಲಿ ಬಂದ್ ಆಗ್ಬೇಕಂತ ನಾನೇ ಸ್ಪಾಟಿಗೆ ಹೋಗಿದ್ದೆ. ನಾನೇ GPS ಮಾಡಿದೆ, ನಾನೇ ಹೋಗಿ ತೆಗೆದಿನಿ. ಇಲ್ಲಿ ನಾನೇ ಹೋದಾಗ ಅಲ್ಲಿ ಜನ ಬಂದ್ ಕೇಸಿ ಯಾಕೆ ತೆಗಿತೀರಿ ಸರ್ ಅಂತ ಅಂದಾಗ, ಸರ್ ಇದು ತಪ್ಪದಾಗೆ ನೀವು ಪೂರ ಬಂದ್ ಆಗ್ಬೇಕಂತ ಒಂದು ಬೇಡಿಕೆ ಅದ. ನೀವು ಬಂದಾಗ ನೀವು ಕತ್ತು ಕೇಸಿ ಕೇಳೋದು ನೀವು ತಪ್ಪದಲ್ರಿ. ನೀವ್ ಯಾಕೆ ಕೇಳ್ತೀರಿ? ನೀವ್ ಯಾರಿದ್ದೀರಿ? ಇದು ಗೋರ್ಮೆಂಟ್ ಲ್ಯಾಂಡ್ದಾಗ ನೀವು ಏನು ಮನಸ್ಸು ಬಂದಾಗ ಮಾಡ್ತೀರಿ? ಅದು ಮನಸ್ಸು ಬಂದಾಗ ಮಾಡ್ತೀರಿ ಅಂದ್ರೆ ಗೋರ್ಮೆಂಟ್ ಲ್ಯಾಂಡ್ ಅದ. ಕೂಡಲೇ ಅದು ಏನು ಮೈನ್ಸ್ ಆಫೀಸರ್ಗೆ ಏನೋ ನಾವು ಮನವಿ ಸಲ್ಲಿಸಿದ್ವಿ, ಕೂಡಲೇ ಅವ್ರ ಮ್ಯಾಗ ಕಠಿಣ ಕ್ರಮ ತಗೋಬೇಕು, ಅವ್ನ ಮ್ಯಾಗ ಕೂಡಲೇ FIR ಆಗ್ಬೇಕಂತ ಒಂದು ಬೇಡಿಕೆ ಅದ. ದತ್ತು ಬಾಸ್ಕಿ, ಜೈ ಕನ್ನಡ ಸೇನಾ ರಾಜ್ಯಾಧ್ಯಕ್ಷರು. ಗುಲ್ಬರ್ಗ ಡಿಸ್ಟ್ರಿಕ್ಕು ಕಾಳಗಿ ತಾಲೂಕು ಸೂಗೂರು ಗ್ರಾಮದಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಿದೆ. ಅದಕ್ಕಾಗಿ ಕೂಡಲೇ ಕ್ರಮ ತಗೋಬೇಕಂತ ನಾನು ವಿನಂತಿ ಮಾಡ್ತಿದ್ದೇನೆ. ಸರ್, ಇವತ್ತು ಏನು ಮೈನ್ಸ್ ಆಫೀಸ್ ಹತ್ರ ಗುಲ್ಬರ್ಗ ಜಿಲ್ಲಾ ಆಫೀಸ್ ಹತ್ರ ಬಂದು ನಾವೊಂದು ಮನವಿ ಪತ್ರ ಕೊಟ್ಟಿದ್ದೆವು. ಇಲ್ಲಿ ಗುಲ್ಬರ್ಗ ಡಿಸ್ಟಿಕ್ಕು ತಾಲೂಕಾ ಕಾಳಗಿ ಸೂಗೂರು ಕೆ ಇಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಸರ್ವೆ ನಂಬರು 46ರಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೆದಿದೆ. ಇವರು ಗಣಿಗಾರಿಕೆ ನಡೆಯುವ ಸಮಯದಲ್ಲಿ ಯಾವುದೇ ಗೌರ್ಮೆಂಟು ಪರ್ಮಿಷನ್ ಇಲ್ಲ, ಯಾವುದೇ ಒಂದು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲ್ಲ, ಏನೋ ಒಂದು ಆಧಾರ ಇಲ್ದರನೇ ಅಕ್ರಮವಾಗಿ ಗಣಿಗಾರಿಕೆ ಕೆಲಸ ನಡೆಸಿದ್ದಾರೆ. ಅದರ ಜೊತೆಯಲ್ಲಿ ಸುಮಾರು ಹಲವಾರು ಕೋಟ್ಯಾಂತರ ರೂಪಾಯಿದು ಮಾಲ್ ಇವಾಗ ಆಲ್ರೆಡಿ ತಗೊಂಡು ಸ್ಟಾಪ್ ಮಾಡಿ ಬೇರೆ ಕಡೆಗೆ ಸ್ಟಾಕ್ ಮಾಡಿ ಅದು ಮತ್ತೆ ಬೇರೆ ಕಡೆಗೆ ಸೇಲ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಇದು ಒಂದು ಮಾರ್ಕೆಟ್ ಥರ ಮಾರಾಟ ಮಾಡ್ತಾ ಇದ್ದಾರೆ. ಇದು ಕೂಡಲೇ ಇದಕ್ಕೂ ಕಠಿಣವಾಗಿ ಕ್ರಮ ತಗೊಳ್ಬೇಕು ಅಧಿಕಾರಿಗಳು. ಮತ್ತಂದ್ರೆ ಇದಕ್ಕೂ ಸ್ಟಾಪ್ ಮಾಡ್ಬೇಕಂತೇಳಿ ನಮ್ದು ಬೇಡಿಕೆ ಇದೆ. ಇವತ್ತಿನ ದಿವಸ ದತ್ತು ಬಾಸ್ಗಿಯಾಗಿ ಇವರು ಏನು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಅರ್ಜಿ ಕೊಟ್ಟಿದ್ದೆವು. ಅದಕ್ಕಾಗಿ ನಾವು ಇದು ಕ್ರಮ ತಗೋಬೇಕಂತೇಳಿ ಒಂದು ಮನವಿ ಪತ್ರ ಅದ. ಇದಕ್ಕೆ ಕೂಡಲೇ ಮನವಿ ಪತ್ರ ಒಂದು ಸಲ್ಲಿಸಿದೆವು. ಇದಕ್ಕೆ ಕ್ರಮ ತಗೊಳ್ಬೇಕು. ಇಲ್ಲಾದ್ರೆ ಇದೇ ತರ ಮುಂದೆ ಹೊರದ್ರೆ ಮತ್ತೆ ನೆಕ್ಸ್ಟ್
ಮುಂದೆ ಬರುವ ಕಾಲದಲ್ಲಿ ಉಗ್ರವಾಗಿ ಹೋರಾಟ ನಡೀತದಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದಾರೆ. ತಮ್ಮ ಹೆಸರು ವಿಜಯ್ ಕುಮಾರ್ ಅಂತ ಹೇಳಿ. ಬಂತ